ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು BSc ನರ್ಸಿಂಗ್ಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ಅಂದ್ಬಿಟ್ಟು. ಅಡ್ಮಿಷನ್ ಓಪನ್ ಆಗಿದೆ, ಗೌರ್ಮೆಂಟ್ ಸೀಟ್ಗಳಿಗೆ ಅಡ್ಮಿಷನ್ ಓಪನ್ ಆಗಿದೆ. ಅದಕ್ಕೆ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೊಳೋದು ಹೇಗೆ ಅಂತ ಅಂದ್ಬಿಟ್ಟು, ಆನ್ಲೈನ್ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ಪ್ರತಿಯೊಂದು ಕೂಡ ನನಗೆ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೀದಾ ಈ ವೆಬ್ಸೈಟಿಗೆ ಕರ್ಕೊಂಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಫಸ್ಟ್ ಒಂದು ಆನ್ಲೈನ್ ಅಪ್ಲಿಕೇಶನ್ ಅಂತ ಲಿಂಕ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಲಾಗಿನ್ ಪೇಜ್ಗೆ ಹೋಗುತ್ತೆ. ಲಾಗಿನ್ ಪೇಜಲ್ಲಿ ನೀವು ಆಲ್ರೆಡಿ ರಿಜಿಸ್ಟರ್ ಆಗಿದೆ, ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ID ಹಾಕ್ಬಿಟ್ಟು ಪಾಸ್ಪೋರ್ಟ್ ಹಾಕಿ ಕ್ಯಾಪ್ಚರ್ ಕೋಡ್ ಹಾಕಿ ಲಾಗಿನ್ ಕೊಡಬೇಕಾಗುತ್ತೆ. ಇನ್ನೂ ಆಗಿಲ್ಲ ಅಂದವರು, ರಿಜಿಸ್ಟರ್ ಆಗಿಲ್ಲ ಅಂದವರು ನೋಡ್ತಾ ಇರ್ಬೋದು. ನಾನಿಲ್ಲಿ BSc ನರ್ಸಿಂಗ್ಗೆ ಅಪ್ಲಿಕೇಶನ್ ಹಾಕೋದು ನೋಟಿಫಿಕೇಷನ್ ಮತ್ತು ರಿಜಿಸ್ಟ್ರೇಷನ್ನ ನಾನು ಆಲ್ರೆಡಿ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡ್ಬೋದು. ಈಗ ನೋಡೋಣ, ನಾನು ಲಾಗಿನ್ ಆಗ್ತಾಯಿದ್ದೀನಿ. ಆಲ್ರೆಡಿ ನನ್ನ ಹತ್ರ ಲಾಗಿನ್ ID ಇದೆ. ಲಾಗಿನ್ ID ಹಾಕ್ಕೊಂಡು ರಿಜಿಸ್ಟ್ರೇಷನ್ ನಂಬರ್ ಹಾಕ್ಕೊಂಡು ಪಾಸ್ವರ್ಡ್ ಹಾಕ್ಕೊಂಡು ಕ್ಯಾಪ್ಚರ್ ಕೋಡ್ ಏನಿದೆಯೋ ಕ್ಯಾಪ್ಚರ್ ಕೋಡ್ ಹಾಕಿ ಲಾಗಿನ್ ಕೊಡಬೇಕಾಗುತ್ತೆ. BSc ನರ್ಸಿಂಗ್ ಹೋಮ್ಗೆ ಯಾರೆಲ್ಲ ಇಂಟ್ರೆಸ್ಟ್ ಇದೆಯೋ ಗೌರ್ಮೆಂಟ್ ಕೋಟಾದಿಂದ ಸೀಟ್ಗಳನ್ನ ಬಿಡಲಾಗಿದೆ ರಿಜಿಸ್ಟ್ರೇಷನ್ ಮಾಡ್ಕೊಳೋದಕ್ಕೆ. ಅದಾಗಿದ ತಕ್ಷಣ ನೋಡ್ತಾ ಇರ್ಬೋದು, ಲಾಗಿನ್ ಕೊಟ್ಟಿದ ತಕ್ಷಣ ನೋಡ್ತಾ ಇರ್ಬೋದು, ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತ ಹೊಸದಾಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಅಂದ್ಬಿಟ್ಟು ಇಲ್ಲಿ ಗೈಡ್ಲೈನ್ಸ್ ಕೂಡ ಕೊಡಲಾಗಿದೆ. ಯಾವ ರೀತಿ ಫಿಲ್ ಮಾಡಬೇಕಾಗುತ್ತೆ, ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಪ್ರತಿಯೊಂದು ಕೂಡ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾದಮೇಲೆ ಕೆಳಗಡೆ ನೆಕ್ಸ್ಟ್ ಲಾಸ್ಟ್ ಬಂದರೆ ಇಲ್ಲಿ ನೆಕ್ಸ್ಟ್ ಅಂತ ಇದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿದೆ. ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು, ನಿಮ್ಮ ಜನರಲ್ ಇನ್ಫಾರ್ಮೇಷನ್ ಇಲ್ಲಿ ಕೊಡಬೇಕಾಗುತ್ತೆ. ಜನರಲ್ ಇನ್ಫಾರ್ಮೇಷನ್ ಕೊಡೋ ಜಾಗದಲ್ಲಿ ನೀವು ಆಲ್ರೆಡಿ ರಿಜಿಸ್ಟರ್ ಆಗಿರೋದ್ರಿಂದ ರಿಜಿಸ್ಟರ್ ನಂಬರ್ ಬಂದಿರುತ್ತೆ, ಮತ್ತು ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ಅಪ್ಲಿಕೇಶನ್ ನಂಬರು ಪ್ರತಿಯೊಂದು ಅದಾಗ ಆಟೋಮೆಟಿಕ್ ಬಂದಿರುತ್ತೆ. ಅದಾದಮೇಲೆ ನಿಮ್ಮ ಅಡ್ರೆಸ್ನ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಟೈಪ್ ಅಂದರೆ ನಿಮ್ಮ ಸ್ಟೇಟ್ ಯಾವುದು, ಡಿಸ್ಟಿಕ್ ಯಾವುದು, ತಾಲೂಕು ಯಾವುದು, ಅಡ್ರೆಸ್ಸು ಪ್ರತಿಯೊಂದು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಡ್ರೆಸ್ನ ಟೈಪ್ ಮಾಡಬೇಕಾಗುತ್ತೆ. ಅದಾದಮೇಲೆ ಪಿನ್ ಕೋಡ್ನ ಹಾಕಬೇಕಾಗುತ್ತೆ. ಅಡ್ರೆಸ್ ಎಲ್ಲ ಟೈಪ್ ಮಾಡಿಕೊಂಡು ಪಿನ್ ಕೋಡ್ ಎಲ್ಲ ಹಾಕಿದ್ಮೇಲೆ ನೆಕ್ಸ್ಟ್ ನೋಡ್ತಾ ಇರ್ಬೋದು, ಇಲ್ಲಿ ನೀವು ಕರ್ನಾಟಕ ರಾಜ್ಯ ನರ್ಸಿಂಗ್ ಕೌನ್ಸಿಲಿಂಗ್ ನೋಂದಣಿ ಸಂಖ್ಯೆಯನ್ನು ಹೊಂದಿದ್ದೀರಾ ಅಂತ ಕೇಳ್ತಾ ಇದೆ. ನಿಮ್ಮ ಹತ್ರ ನರ್ಸಿಂಗ್ ಹೊಂದಿದ್ದರೆ, ನರ್ಸಿಂಗ್ ನಂಬರ್ ಏನೋ ಓದಿದರೆ ಇದನ್ನ ಹಾಕಬೇಕಾಗುತ್ತೆ. ಇಲ್ಲ ಅಂದರೆ ಇಲ್ಲ, ಅವಶ್ಯಕತೆ ಇಲ್ಲ. ಎಸ್ ಅಂತ ಕೊಟ್ಟಾಗ ನೋಡ್ತಾ ಇರ್ಬೋದು, ಅಲ್ಲಿ ನಂಬರ್ ಹಾಕೋದಕ್ಕೆ ಒಂದು ಬಾಕ್ಸ್ ಓಪನ್ ಆಗಿದೆ. ಅಲ್ಲಿಂದ ನಿಮ್ಮ ನಂಬರ್ ಏನಿದೆಯೋ ಕೌನ್ಸಲಿಂಗ್ ನಂಬರು ಅಲ್ಲಿ ಹಾಕಬೇಕಾಗುತ್ತೆ, ಮತ್ತು ಡೇಟ್ ಕೂಡ ಹಾಕಬೇಕಾಗುತ್ತೆ. ಕೌನ್ಸಲಿಂಗ್ ನೋಂದಣಿ ಆಗಿದೆ, ಪ್ರಮಾಣ ಪತ್ರ ವರ್ಷ ಯಾವುದು ಅಂತ ಕೂಡ ಅಲ್ಲಿ ಹಾಕಬೇಕಾಗುತ್ತೆ, ಮೆನ್ಷನ್ ಮಾಡಬೇಕಾಗುತ್ತೆ. ಅದಾದಮೇಲೆ ಕೆಳಗಡೆ ಬಂದರೆ ನೆಕ್ಸ್ಟು ನಾನು ಇಲ್ಲಿ ಇಲ್ಲ ಅಂತ ತೊಗೊತಾ ಇದ್ದೀನಿ. ನನ್ನ ಹತ್ರ ಯಾವುದೇ ಅಂತ ಸರ್ಟಿಫಿಕೇಟ್ ಇಲ್ಲ, ಅದಕ್ಕೆ ಯಾವುದೇ ಅಂತ ಕಾಲಮ್ ಇಲ್ಲಿ ಓಪನ್ ಆಗೋದಿಲ್ಲ. ನೋಡ್ತಾ ಇರ್ಬೋದು. ಇದಾದಮೇಲೆ ನೆಕ್ಸ್ಟ್ ಕೆಳಗಡೆ ಬಂದರೆ ನಿಮ್ಮ ನ್ಯಾಷನಾಲಿಟಿ ಕೇಳ್ತಾ ಇದೆ. ನ್ಯಾಷನಾಲಿಟಿ ಬಂದು ಇಂಡಿಯನ್ ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಅದಾದಮೇಲೆ ನೀವು CET ಅಥವಾ ನೀಟ್ ನಾಟ ಅಡಿಯಲ್ಲಿ ಸೀಟ್ ಪಡೆದುಕೊಂಡು ಕಾಲೇಜ್ಗೆ ಸೇರ್ಪಡೆಯಾಗಿದ್ದೀರಾ ಅಂತ ಕೇಳ್ತಾ ಇದೆ. ಇದ್ದರೆ ಎಸ್ ಅಂತ ಹಾಕಿ, ಇಲ್ಲ ಅಂದರೆ ನೋ ಅಂತ ಹಾಕಿ. ಅದಾದಮೇಲೆ ಇಲ್ಲಿ ಎಲಿಜಿಬಿಲಿಟಿ ಕೇಳ್ತಾ ಇದೆ, ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಅದಾದಮೇಲೆ ಧರ್ಮ, ನಿಮ್ಮ ಯಾವ ರಿಲಿಜನ್ ಅಂತ ಕೇಳ್ತಾ ಇದೆ. ರಿಲಿಜನ್ ಬಂದು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಹಿಂದೂನ ಮುಸ್ಲಿಮ ಯಾವುದು ಅಂತ ಹಾಕ್ಕೋಬೇಕಾಗುತ್ತೆ. ಅದಾದಮೇಲೆ ಮದರ್ ಟಂಗ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಮನೇಲಿ ಯಾವ ಭಾಷೆ ಮಾತಾಡ್ತೀವಿ ಆ ಭಾಷೆನ ಅಲ್ಲಿ ಹಾಕ್ಕೋಬೇಕಾಗುತ್ತೆ. ಅದಾದಮೇಲೆ ಕ್ಯಾಟಗರಿ ಸೆಲೆಕ್ಟ್ ಆಗಿದೆ. ಅದಾದಮೇಲೆ ನಿಮ್ಮ ಜಾತಿ ಯಾವುದು ಅಂತ ಅಂದ್ಬಿಟ್ಟು ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ, ಕ್ಯಾಸ್ಟ್ ಯಾವುದು ಅಂತ ಅಂದ್ಬಿಟ್ಟು. ಅದಾದಮೇಲೆ ನಿಮ್ಮ RD ನಂಬರ್ನೂ ಕೂಡ ಅಲ್ಲಿ ಹಾಕ್ಕೋಬೇಕಾಗುತ್ತೆ. RD ನಂಬರ್ ಹಾಕಿದ್ಮೇಲೆ BC ID ನಂಬರ್ ಇದೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ, ಅವಶ್ಯಕತೆ ಇಲ್ಲ, ಅಲ್ಲಿ ಇಂಪಾರ್ಟೆಂಟ್ ಅಂತ ರೆಡ್ ಮಾರ್ಕ್ ಕೊಟ್ಟಿಲ್ಲ. ಅದಾದಮೇಲೆ ನಿಮ್ಮ ಕುಟುಂಬದ ಆದಾಯ ಕೂಡ ಆಲ್ರೆಡಿ ಅಲ್ಲಿ ಮೆನ್ಷನ್ ಆಗಿದೆ. ಅದಾದಮೇಲೆ RD ನಂಬರ್, ನಿಮ್ಮ ಆದಾಯದ ಪ್ರಮಾಣ ಪತ್ರ RD ನಂಬರ್ ಇದ್ದರೆ ಹಾಕಿ, ಇಲ್ಲಾಂದರೆ ಬೇಡ, ಅದು ಕೂಡ ಆಪ್ಷನಲ್ ಆಗಿದೆ. ಅಲ್ಲಿ ರೆಡ್ ಮಾರ್ಕ್ ಇಲ್ಲದೆ ಇರೋ ಕಾರಣದಲ್ಲಿ ಹಾಕಲೇಬೇಕು ಅಂತ ಅವಶ್ಯಕತೆ ಇಲ್ಲ. ಅದಾದಮೇಲೆ ಅರ್ಹತಾ ಪರೀಕ್ಷೆ ಅಂದರೆ ಡಿಪ್ಲೊಮಾ ಫಸ್ಟ್ ಇಯರ್ ನೀವು ಯಾವ ಸ್ಟೇಟಲ್ಲಿ ನೀವು ತೊಗೊಂಡಿದ್ದೀರಾ, ಇಲ್ಲಾಂದರೆ ಯಾವ ಸಿಲೆಬಸಲ್ಲಿ ತೊಗೊಂಡಿದ್ದೀರಾ, ICSE ಸಿಲೆಬಸ್ಸು ಇಲ್ಲ ಇಂಟರ್ನ್ಯಾಷನಲ್ CBSEನೋ, ಇದು ಯಾವುದು ಅಂತ ನೀವು ಮೆನ್ಷನ್ ಮಾಡುತ್ತೆ. ಇಲ್ಲಿ ನಾನು ಕರ್ನಾಟಕ ಅಂತ ತೊಗೊತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಒಂದು ಡಿಪ್ಲೊಮೊ ಫೈನಲ್ ಇಯರ್, ಅದು ಕೂಡ ಯಾವ ಸ್ಟೇಟು ಇಲ್ಲ ಯಾವ ಸಿಲೆಬಸಲ್ಲಿ ನೀವು ಮಾಡಿದ್ದೀರಾ ಅಂತ ಕೇಳ್ತಾ ಇದೆ. ಅದು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಎರಡು ಕರ್ನಾಟಕ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಡಿಪ್ಲೊಮಾ ವಿದ್ಯಾರ್ಥಿಯ ಸಂಖ್ಯೆ ಕೇಳ್ತಾ ಇದೆ. ನಿಮ್ಮ ರಿಜಿಸ್ಟ್ರೇಷನ್ ನಂಬರ್, ಡಿಪ್ಲೊಮಾದಲ್ಲಿ ಓದಿದಂಥ ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೋಬೇಕಾಗುತ್ತೆ. ಅದಾದಮೇಲೆ ನೀವು ಡಿಪ್ಲೊಮಾ ತೇರ್ಗಡೆ ಆದ ಜಿಲ್ಲೆ ಯಾವುದು ಅಂತ ಕೇಳ್ತಾರೆ, ಡಿಸ್ಟಿಕ್ ಯಾವುದು ಅಂತ ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಕೆಳಗಡೆ ಬಂದರೆ ನೀವು ಕರ್ನಾಟಕ ಸರ್ಕಾರಿ ಅಥವಾ ಖಾಸಗಿ ಸಂಸ್ಥೆ ವ್ಯಾಸಂಗ ಮಾಡಿ ಡಿಪ್ಲೊಮಾ ತೇರ್ಗಡೆ ಆಗಿದ್ದೀರಾ ಅಂತ ಕೇಳ್ತಾ ಇದೆ. ನೀವು ಇಲ್ಲ ಪ್ರಸ್ತುತ ಮಾಡುತ್ತಿದ್ದೀರಾ ಅಂತ ಕೇಳ್ತಾ ಇದೆ. ನೀವು ಯಾವ ಖಾಸಗಿ ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಾ ಇದ್ದೀರಾ ಇಲ್ಲ ಪ್ರೈವೇಟ್ ಕಾಲೇಜಲ್ಲಿ ಓದಿದ್ದೀರಾ ಅಂತ ಕೇಳ್ತಾ ಇದೆ. ಅಲ್ಲಿನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ 1ನೇ ತರಗತಿಯಿಂದ ಡಿಪ್ಲೊಮಾ ತರಗತಿಯಲ್ಲಿ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿದ್ದೀರಾ, ಒಟ್ಟು ಎಷ್ಟು ವರ್ಷ ಅಂತ ಕೇಳ್ತಾ ಇದೆ. ನೀವು ಎಷ್ಟು ವರ್ಷ ಅಂತ ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. 1ನೇ ಕ್ಲಾಸಿಂದ ಒಂದು 10ನೇ ಕ್ಲಾಸ್ ಅಂದರೆ 10ನೇ ಕ್ಲಾಸ್ವರೆಗೂ ಅಂತ ಅಂದ್ಬಿಟ್ಟು ಹಾಕಬೇಕಾಗುತ್ತೆ. ಅದಾದಮೇಲೆ PUC ತರಗತಿಯಲ್ಲಿ ತೇರ್ಗಡೆಯಾದ ವರ್ಷ ಯಾವುದು ಅಂತ ಕೇಳ್ತಾ ಇದೆ, ಅದು ಕೂಡ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ನೀವು ಅಂಗವಿಕಲತೆ ಅಂತ ಕೇಳ್ತಾ ಇದೆ, ಆಲ್ರೆಡಿ ಇಲ್ಲಿ ಸೆಲೆಕ್ಟ್ ಆಗಿದೆ,
ರಿಜಿಸ್ಟ್ರೇಷನಲ್ಲೇ ಸೆಲೆಕ್ಟ್ ಆಗಿರುತ್ತೆ. ಅದಾದಮೇಲೆ ಪ್ರತಿಯೊಂದು ಕೂಡ ಫಿಲ್ ಮಾಡಿಕೊಂಡು ಕರೆಕ್ಟಾಗಿ ಒಂದು ಫಿಲ್ ಮಾಡಿಕೊಂಡು ಕೆಳಗಡೆ ಒಂದ್ಸಲ ಚೆಕ್ ಮಾಡ್ಕೊಂಡು ಆದಮೇಲೆ ಸೇವ್ ಅಂತ ಕೊಡಿ. ಉಳಿಸಿ ಅಂತ ಇದೆಯಲ್ಲ, ಸೇವ್ ಅಂತ ಕೊಟ್ಟರೆ ಇಲ್ಲಿ ಸೇವ್ ಸಕ್ಸಸ್ಫುಲಿ ಅಂತ ಬಂತು. ಅಲ್ಲಿ ಓಕೆ ಇಂಟು ಮಾರ್ಕ್ ಕೊಟ್ಟಿದ ತಕ್ಷಣ ಮುಂದುವರಿಸುತ್ತದೆ ಅಂತ ಇದೆಯಲ್ಲ, ನೆಕ್ಸ್ಟ್ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಅಂತ ಕೊಟ್ಟಿದ ತಕ್ಷಣ ನೋಡ್ತಾ ಇದ್ಬಿಟ್ಟು ಸ್ಟಡಿ ಡೀಟೇಲ್ಸ್ಗೆ ಹೋಗುತ್ತೆ. ಸ್ಟಡಿ ಡೀಟೇಲ್ಸ್ಗೆ if you want to do any changes in the study details of particular ಅಂತ ಕೇಳ್ತದೆ. ಏನಾದರೂ ಚೇಂಜಸ್ ನೀವು ಆ್ಯಡ್ ಆದಮೇಲೆ ಏನಾದರೂ ಚೇಂಜಸ್ ಇದ್ದರೆ ಚೇಂಜ್ ಮಾಡ್ಕೋಬೋದು. ಕೆಳಗಡೆ ನೋಡ್ತಾ ಇದ್ದು ಫ್ರಮ್ ಅಂತ ಕೇಳ್ತಾ ಇದೆ. ಇಲ್ಲಿ 1ನೇ ಕ್ಲಾಸಿಂದ ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ 1ನೇ ಕ್ಲಾಸಿಂದ ಎಷ್ಟನೇ ಕ್ಲಾಸ್ವರೆಗೂ ಓದಿರ ಒಂದು ಸ್ಕೂಲಲ್ಲಿ ಆ ಸ್ಕೂಲ್ದು ಸರ್ಟಿಫಿಕೇಟ್ ಇದೆ ಲಾಸ್ಟ್ ಒಂದೇ. ಇವಾಗ ನಾನು ಹಾಕ್ಕೊತಾ ಇದ್ದು 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ ಒಂದು ಸ್ಕೂಲಲ್ಲಿ ಓದಿದಾರಂತೆ, ಅದಕ್ಕೆ ಒಂದು ಸ್ಕೂಲ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ 8ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಒಂದು ಸ್ಕೂಲು, ಕಾಲೇಜ್ ಒಂದು ಸ್ಕೂಲ್, ಅದೆಲ್ಲದದ್ದು ಒಂದೊಂದು ಸರ್ಟಿಫಿಕೇಟ್ ಇರುತ್ತೆ ಅಥವಾ ಮಾರ್ಕ್ಸ್ ಕಾರ್ಡ್ ಇರುತ್ತೆ. ಆ ಯಾವ ವರ್ಷ ಲಾಸ್ಟ್ವರೆಗೂ ಆಯಿತು ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು ಎಷ್ಟನೇ ಕ್ಲಾಸ್ವರೆಗೂ ಅಂತ ಇಲ್ಲಿ ಕೇಳ್ತಾ ಇದೆ. 1ನೇ ಕ್ಲಾಸ್ ಪ್ರಾರಂಭವಾದ ವರ್ಷ ಅಂತ ಕೇಳ್ತಾ ಇದೆ. 1ನೇ ಕ್ಲಾಸಿಂದ ಅಂತ ಸೆಲೆಕ್ಟ್ ಮಾಡಿಕೊಂಡು ಫಸ್ಟು ಅಂತ ಪ್ರಾರಂಭವಾದ ತರಗತಿ ಸ್ಟ್ಯಾಂಡರ್ಡ್ ಫಸ್ಟ್ ಕ್ಲಾಸ್ ಸ್ಟಾರ್ಟ್ ಆಗಿದ್ದು ಮತ್ತು ಯಾವ ವರ್ಷ ತೇರ್ಗಡೆ ಆದ ವರ್ಷ ಅಂತ ಕೇಳ್ತಾ ಇದೆ, ಅದು ಕೂಡ ಇಲ್ಲಿ ಹಾಕ್ಕೋಬೇಕಾಗುತ್ತೆ. ಅದಾದಮೇಲೆ ಅಂತಿಮ ವರ್ಷ ಆ ಸ್ಕೂಲಲ್ಲಿ ಎಷ್ಟು ಲಾಸ್ಟ್ ಇಯರ್ ಯಾವುದು, ಲಾಸ್ಟ್ವರೆಗೂ ಯಾವುದು ಓದಿದ್ದೀರಾ ಅಂತ ಅಂದ್ಬಿಟ್ಟು ಒಂದೇ ಸ್ಕೂಲಲ್ಲಿ ಎಷ್ಟವರೆಗೂ ಓದಿದ್ದೀರಾ ಅಂತ ಕೇಳ್ತಾರೆ. ಇಲ್ಲಿ ನಾನು ಅವ್ರು ಓದಿರೋದು 7th ಓದಿದ್ದಾರೆ, ಅಂತಿಮ ತರಗತಿ ಆ ಸ್ಕೂಲಲ್ಲಿ 7th ಓದಿದ್ದಾರೆ ಅಂತ ಅಂದ್ಬಿಟ್ಟು ಕನ್ಫರ್ಮ್ ಮಾಡ್ತಾನೆ. ತೇರ್ಗಡೆ ಆದ ವರ್ಷ ಆ 7th ಯಾವ ವರ್ಷ ಪಾಸ್ ಆಗಿದ್ದಾರೆ ಅಂತ SLC ಅವ್ರ ಹತ್ರ ಮಾರ್ಕ್ಸ್ ಕಾರ್ಡ್ ಇರುತ್ತೆ 7th ಸ್ಟ್ಯಾಂಡರ್ಡ್ದು, ಆ ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತೆ ಯಾವ ವರ್ಷ ಕಂಪ್ಲೀಟ್ ಆಗಿದೆ ಅಂತ ಅಂದ್ಬಿಟ್ಟು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಶಾಲೆ ಹೆಸರು ಅಂದರೆ ನೇಮ್ ಆಫ್ ದ ಸ್ಕೂಲ್ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸ್ಕೂಲ್ ನೇಮ್ ಸೆಲೆಕ್ಟ್ ಮಾಡ್ಕೋಬೇಕು. ತಾಲೂಕು ಮತ್ತು ಸ್ಕೂಲ್ ನೇಮ್ನ ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಈ ರೀತಿ ಪ್ರತಿಯೊಂದು ಕೂಡ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ಅದಕ್ಕೆ ಏನು ಮಾರ್ಕ್ಸ್ ಕಾರ್ಡ್ ಇರುತ್ತೋ ಲಾಸ್ಟ್ ನಿಮ್ಮ ಹತ್ರ ಅಪ್ಲೋಡ್ ಸರ್ಟಿಫಿಕೇಟ್ ಏನಿರುತ್ತೆ ಲಾಸ್ಟ್ 7th ಸ್ಟ್ಯಾಂಡರ್ಡ್ ಇರುತ್ತಲ್ಲ ಆ 7th ಸ್ಟ್ಯಾಂಡರ್ಡ್ದು ಮಾರ್ಕ್ಸ್ ಕಾರ್ಡ್ನ ಇಲ್ಲಿ ಲಾಸ್ಟಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ನೋಡ್ತಾ ಇರ್ಬೋದು ಲಾಸ್ಟಲ್ಲಿ ಚೂಸ್ ಫೈಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ನ ನಿಮ್ಮ ಮಾರ್ಕ್ಸ್ ಕಾರ್ಡ್ ಏನಿರುತ್ತೋ ಆ ಮಾರ್ಕ್ಸ್ ಕಾರ್ಡ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅಪ್ಲೋಡ್ ಆದಮೇಲೆ ಇಲ್ಲಿ ಆ್ಯಡ್ ಅಂತ ಇದೆಯಲ್ಲ ಆ್ಯಡ್ ಮೇಲೆ ಕ್ಲಿಕ್ ಮಾಡಬೇಕು. ಆ್ಯಡ್ ಅಂತ ಆಗಿದ ತಕ್ಷಣ ನೆಕ್ಸ್ಟ್ ಒಂದು ಓಪನ್ ಆಗುತ್ತೆ. ಸೆಕೆಂಡು ಓಪನ್ ಆಗುತ್ತೆ, ಸೀರಿಯಲ್ ನಂಬರ್ 2 ಓಪನ್ ಆಗುತ್ತೆ. ಇಲ್ಲಿ ಎಷ್ಟನೇ ಕ್ಲಾಸಿಂದ ನೆಕ್ಸ್ಟ್ 7th ಅದಾದಮೇಲೆ ನೆಕ್ಸ್ಟ್ ಸ್ಕೂಲಲ್ಲಿ ಎಷ್ಟನೇ ಕ್ಲಾಸಿಂದ ಎಷ್ಟನೇ ಕ್ಲಾಸಿಗೆ ಓದಿದೆ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಯಾವ ವರ್ಷ ಸ್ಟಾರ್ಟ್ ಮಾಡಿದ್ದು ಅಂತ ಹಾಕ್ಕೊಬೇಕಾಗುತ್ತೆ ಪಾಸಿಂಗ್ ಇಯರು. ಅದಾದಮೇಲೆ ನೆಕ್ಸ್ಟ್ ಬಂದು ಅಂತಿಮ ತರಗತಿ ಯಾವುದು, ಆ ಸ್ಕೂಲಲ್ಲಿ ಎಷ್ಟನೇ ಕ್ಲಾಸ್ವರೆಗೂ ಓದಿದ ಅಂತಿಮ ತರಗತಿ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟ್ ಸೇಮ್ ಫಸ್ಟ್ ಒನ್ ಹೇಗೆ ಫಿಲ್ ಮಾಡಿದ್ರೆ ಸೇಮ್ ಅದೇ ಥರನೇ ಇದು ಕೂಡ ಸೆಕೆಂಡ್ ಆಪ್ಷನ್ನು ಕೂಡ ಸೇಮ್ ಅದೇ ಥರ ಫಿಲ್ ಮಾಡ್ಕೋಬೇಕಾಗತ್ತೆ. ಎಷ್ಟನೇ ಕ್ಲಾಸಿಂದ ಸ್ಟಾರ್ಟ್ ಮಾಡಿದ್ರೆ ಯಾವ ವರ್ಷ ಆಗಿತ್ತು ಮತ್ತು ಎಷ್ಟನೇ ಕ್ಲಾಸ್ವರೆಗೂ ಓದಿ ಇರೋದು ಆ ಸ್ಕೂಲಲ್ಲಿ, ಮತ್ತು ತೇರ್ಗಡೆ ಆದ ವರ್ಷ ಪಾಸ್ ಆಗಿದೆಯಾ ಅದೇನು, ಸ್ಕೂಲ್ ಹೆಸರು ಮತ್ತು ಡಿಸ್ಟ್ರಿಕ್ಕು ತಾಲೂಕು ಎಲ್ಲ ಹಾಕ್ಕೋಬೇಕಾಗುತ್ತೆ, ಸ್ಕೂಲ್ ನೇಮ್ ಹಾಕ್ಕೋಬೇಕಾಗತ್ತೆ ಮತ್ತು ಅಪ್ಲೋಡ್ನ ಮಾಡಬೇಕಾಗತ್ತೆ. ಈ ರೀತಿ ನಿಮ್ಮ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. +2 ಅಂದರೆ PUCದು ಹಾಕಬೇಕಾಗತ್ತೆ ಮತ್ತು ಡಿಪ್ಲೊಮಾ ಇದೆ ಸರ್ಟಿಫಿಕೇಟು ಅದು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ನಿಮ್ಮ ಸರ್ಟಿಫಿಕೇಟ್ನೆಲ್ಲ ಇಲ್ಲಿ ಆ್ಯಡ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಪ್ರತಿಯೊಂದು ಎಜುಕೇಷನ್ ಡೀಟೇಲ್ನ ಇಲ್ಲಿ ಹಾಕಿ ಅಪ್ಲೋಡ್ ಮಾಡಬೇಕಾಗತ್ತೆ. ನಿಮ್ಮ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆದಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಇದೆ, ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ ಹೋಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಸ್ಟಡಿ ಮತ್ತು ಜನರಲ್ ಡೀಟೇಲ್ ಕಂಪ್ಲೀಟ್ ಆಗಿದೆ, ಡೀಟೇಲ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಅದಾದಮೇಲೆ ಇಲ್ಲಿ ರಿಸರ್ವೇಷನ್ ಕೇಳ್ತಾ ಇದೆ ಅಂದರೆ ನಿಮ್ಮ ಫೋಟೋ ಯಾವ ರಿಸರ್ವೇಷನ್ ಅಂತ ಫಸ್ಟ್ ಕೇಳ್ತಾ ಇದೆ. ಕಲ್ಯಾಣ ಕರ್ನಾಟಕ ರಿಸರ್ವೇಷನ್ ನಿಮ್ಮದು ಅಂತ ಕೇಳ್ತಾ ಇದೆ. ಎಸ್ ಅಂತ ಕೊಟ್ಟಾಗ ನಿಮಗೆ ಆ ಡೀಟೇಲ್ನ ಫಿಲ್ ಮಾಡಬೇಕಾಗುತ್ತೆ. RD ನಂಬರ್ ಏನಿದೆಯೋ ಅದೆಲ್ಲ ಹಾಕಬೇಕಾಗತ್ತೆ. ಇಲ್ಲ ಅಂದಾಗ ಅವಶ್ಯಕತೆ ಇರೋದಿಲ್ಲ, ಕೇಳೋದಿಲ್ಲ. ನೋಡ್ತಾ ಇರ್ಬೋದು ಎಸ್ ಅಂತ ಅಂದಾಗ ಮಾತ್ರ RD ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ. ನಂದು ಯಾವುದೇ ಅಂತ ಕಲ್ಯಾಣ ಕರ್ನಾಟಕ ಇಲ್ಲದೆ ಇರೋದ್ರಿಂದ ನೋ ಅಂತ ಹಾಕ್ತಾಯಿದ್ದೀನಿ. ಇದಾದಮೇಲೆ ಕೆಳಗಡೆ ನೋಡ್ತಾ ಇರ್ಬೋದು ನಿಮ್ಮ ಫೋಟೋ ಸೈಜ್ ಎಷ್ಟಿರಬೇಕು ಅಂತ ಇಲ್ಲಿ ತೋರಿಸ್ತಾರೆ. ನಿಮ್ಮ ಪಾಸ್ಪೋರ್ಟ್ ಫೋಟೋ ಸೈಜು JPG ಫಾರ್ಮೆಟಲ್ಲೇ ಇರಬೇಕು, ಮಿನಿಮಮ್ 50 KB ಒಳಗಡೆ ಇರಬೇಕು ಅಂತ ತೋರಿಸ್ತದೆ. ಅದಾದಮೇಲೆ ಸಿಗ್ನೇಚರು ಅಷ್ಟೇ ನಿಮಗೆ 50 KB ಒಳಗಡೆ ಇರಬೇಕು, JPG ಫಾರ್ಮೆಟಲ್ಲಿ ಇರಬೇಕು ಅಂತ ತೋರಿಸ್ತಾ ಇದೆ. ನಿಮ್ಮ ತಂಬ್ ಇಂಪ್ರೆಷನ್ ಎಡಗೈ ತಂಬ್ ಇಂಪ್ರೆಷನ್ನೇ ಆಗಬೇಕು ಅಂತ ಅಲ್ಲಿ ತೋರಿಸ್ತಾ ಇದೆ. ಅದು ಕೂಡ 50 KB ಒಳಗಡೆ ಇರಬೇಕು, JPG ಫಾರ್ಮೆಟಲ್ಲೇ ಇರಬೇಕು. ಇದನ್ನು ಕೂಡ ಎಲ್ಲ ಅಪ್ಲೋಡ್ ಮಾಡಬೇಕಾಗುತ್ತೆ.
ಇಲ್ಲಿ ಫಸ್ಟ್ ಒಂದನ್ನು ನೀವು ಡಿಪ್ಲೊಮಾ ಮಾರ್ಕ್ಸ್ ಶೀಟ್ ಇದ್ದರೆ ನೀವು ಹಾಕ್ಕೊಬೇಕಾಗುತ್ತೆ, ಇಲ್ಲಾಂದರೆ ಅವಶ್ಯಕತೆ ಇಲ್ಲ, ಇಲ್ಲೇನು ಕೇಳ್ತಾ ಇಲ್ಲ. ಅದಾದಮೇಲೆ ನಿಮ್ಮ ಫೋಟೋ, ಸಿಗ್ನೇಚರು ಮತ್ತು ತಂಬ್ ಇಂಪ್ರೆಷನ್ ಏನಿದೆಯೋ ಅದನ್ನ ಅಪ್ಲೋಡ್ ಮಾಡ್ಕೋಬೇಕು. ಚೂಸ್ ಫೈಲ್ ಮೇಲ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಾದಮೇಲೆ ಸೇವ್ ಅಂತ ಕೊಟ್ಟು ನೆಕ್ಸ್ಟ್ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಅಂತ ಕೊಟ್ಟಿದ ತಕ್ಷಣ ನೆಕ್ಸ್ಟ್ ನಿಮಗೆ ಡಿಪ್ಲೊಮಾ ಮಾರ್ಕ್ಸಲ್ಲಿ ಏನೆಲ್ಲ ಅಂದರೆ ಡಿಪ್ಲೊಮಾ ಏನು ಓದಿರೋ ಅದರಲ್ಲಿ ಫಸ್ಟ್ ಇಯರ್ ಎಷ್ಟು, ಸೆಕೆಂಡ್ ಇಯರ್ ಎಷ್ಟು ಅಂತ ಅಂದ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ ಬಾಕ್ಸ್ನ ಫಿಲ್ ಮಾಡಿಬಿಟ್ಟು ಟೋಟಲ್ ಮಾರ್ಕ್ಸ್ ಎಷ್ಟಿದೆ, ಎಲ್ಲ ಸಬ್ಜೆಕ್ಟಲ್ಲಿ ಎಷ್ಟು ಮಾರ್ಕ್ಸ್ ಇದೆ ಮತ್ತು ಎಷ್ಟು ಟೋಟಲ್ ಮಾರ್ಕ್ಸ್ ತೆಗ್ದಿದ್ದೀರಾ, ಟೋಟಲ್ ಮಾರ್ಕ್ಸ್ ಮಿನಿಮಮ್ ಮಾರ್ಕ್ಸ್ ಎಷ್ಟು, ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿದೆ ಅಂತ ಅಂದ್ಬಿಟ್ಟು ಅಲ್ಲಿ ಹಾಕಬೇಕಾಗುತ್ತೆ. ಹಾಕಿ ನೆಕ್ಸ್ಟ್ ಸೇವ್ ಅಂತ ಕೊಡಬೇಕಾಗುತ್ತೆ. ಸೇವ್ ಅಂತ ಕೊಟ್ಟು ನೆಕ್ಸ್ಟ್ ಅಂತ ಕೊಡಬೇಕು. ಸೇವ್ ಅಂತ ಕೊಟ್ಟಿದ ತಕ್ಷಣ ನೆಕ್ಸ್ಟ್ ನೋಡ್ತಾ ಇರ್ಬೋದು ನೀವು ಯಾವುದಾದಂಥ ಸರ್ವೀಸಲ್ಲಿದ್ದೀರಾ ಅಂತ ಕೇಳ್ತಾ ಇದೆ. ನೆಕ್ಸ್ಟ್ ಒಂದು ಪಾಯಿಂಟ್ ಬಂದು ಸರ್ವೀಸಲ್ಲಿದ್ದರೆ ಎಸ್ ಅಂತ ಕೊಡಿ, ಇಲ್ಲ ಅಂತಂದರೆ ಇಲ್ಲ ನಾನ್ ಸರ್ವೀಸ್ ಅಂತ ಕೊಟ್ಟು ಸಬ್ಮಿಟ್ ಕೊಡಬೇಕಾಗತ್ತೆ. ಸಬ್ಮಿಟ್ ಆದಮೇಲೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಪ್ರತಿಯೊಂದನ್ನ ಡೀಟೇಲ್ನ ನೀವು ಓದ್ಕೊಂಡು ಇಲ್ಲಿ ಕೆಳಗಡೆ ಚೆಕ್ ಬಾಕ್ಸ್ ಇದೆಯಲ್ಲ ನಾನು ಒಪ್ಪುತ್ತೀನಿ ಅಂದ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಡೀಟೇಲಾಗಿ ಓದ್ಕೊಳ್ಳಿ ಅಂತ ಅಂದ್ಬಿಟ್ಟು ಒಂದು ಮೆಸೇಜ್ ಬರುತ್ತೆ. ಓಕೆ ಅಂತ ಕೊಟ್ಟು ಇಲ್ಲಿ ಡೌನ್ಲೋಡ್ ಡ್ರಾಫ್ಟ್ ಕಾಪಿ ಅಂತ ಇದೆ, ಡ್ರಾಫ್ಟ್ ಕಾಪಿ ಅಂತ ಡೌನ್ಲೋಡ್ ಕೊಟ್ಟಾದ್ಮೇಲೆ ಸೇವ್ ಕೊಡಬೇಕಾಗುತ್ತೆ. ನೋಡ್ತಾ ಇರ್ಬೋದು ನೀವು ಡೌನ್ಲೋಡ್ ಕೊಟ್ಟಿದ ತಕ್ಷಣ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಈ ರೀತಿ ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು ಪ್ರತಿಯೊಂದು ಡೀಟೇಲ್, ನಿಮ್ಮ ಫೋಟೋ ಇರ್ಬೋದು, ಪ್ರತಿಯೊಂದು ಡೀಟೇಲ್ ಕೂಡ ಇಲ್ಲಿ ಓಪನ್ ಆಗಿದೆ. ಒಂದ್ಸಲ ವೆರಿಫೈ ಮಾಡ್ಕೊಬೋದು. ಇಲ್ಲಿ ಚೆಕ್ ಕರೆಕ್ಟಾಗಿದೆ, ಎಲ್ಲ ವೆರಿಫೈ ಆಗಿರುತ್ತೆ, ಪ್ರತಿಯೊಂದು ಕೂಡ ಇಲ್ಲಿ ಬಂದಿರುತ್ತೆ. ನಿಮ್ಮ ಅಪ್ಲಿಕೇಶನ್ ಈಗ ಅಕ್ನಾಲೇಜ್ಮೆಂಟ್ ಇಲ್ಲಿ ಬಂದಿದೆ. ನೋಡ್ತಾ ಇರ್ಬೋದು ರಿಜಿಸ್ಟ್ರೇಷನ್ ಅಕ್ನಾಲೇಜ್ಮೆಂಟ್ ಇಲ್ಲಿ ಬಂದಿದೆ. ಇಲ್ಲಿ ಇದನ್ನು ಕಾಪಿ ಮಾಡಿ ಇಟ್ಕೋಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಬ್ಯಾಕ್ ಬಂದರೆ ಇಲ್ಲಿ ವಾಪಸ್ ಬ್ಯಾಕ್ ಬಂದರೆ ಇಲ್ಲಿ ಸೇವ್ ಅಂತ ಕೊಡ್ತೀವಲ್ಲ, ಸೇವ್ ಅಂತ ಕೊಟ್ಟು ಸಕ್ಸಸ್ಫುಲಿ ಡ್ರಾಫ್ಟ್ ಸಕ್ಸಸ್ಫುಲಿ ಸೇವ್ಡ್ ಆಗಿದೆ. ನಿಮ್ಮದು ಡೀಟೇಲ್ಸ್ ಸೇವ್ ಆಗಿದೆ. ಸೇವ್ ಆದಮೇಲೆ ನೆಕ್ಸ್ಟ್ ಅಂತ ಬಂದಿದೆ, ಅಲ್ಲಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗಿದೆ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ಇಲ್ಲಿ ಪೇಮೆಂಟ್ಗೆ ಹೋಗಿದೆ, ಮೇಕ್ ಪೇಮೆಂಟ್ ಅಂತ ಅಂದ್ಬಿಟ್ಟು ಪೇಮೆಂಟ್ ಮೇಲೆ ಎಷ್ಟು ಪೇಮೆಂಟ್ ಕಟ್ಟಬೇಕು ಮತ್ತು ಅಪ್ಲಿಕೇಶನ್ ನಂಬರ್ ಆಗಿರ್ಬೋದು, ರೆಫರೆನ್ಸ್ ನಂಬರ್ ಆಗಿರ್ಬೋದು, ಎಷ್ಟಾಗಿರ್ಬೋದು ಪೂರ್ತಿ ಇಲ್ಲಿ ತೋರಿಸ್ತಾರೆ ಡೀಟೇಲು, ಎಷ್ಟು ಅಂತ ಕೂಡ ಅಮೌಂಟ್ ಕೂಡ ಇಲ್ಲಿ ತೋರಿಸ್ತಾರೆ. ಪೇ ನೌ ಅಂತ ಇದೆಯಲ್ಲ ಕೆಳಗಡೆ ಆ ಚೆಕ್ ಬಾಕ್ಸ್ ಮೇಲೆ ಪೇ ನೌ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ. ಇಲ್ಲಿ ನೀವು ಪೇಮೆಂಟ್ನ ನೆಟ್ ಬ್ಯಾಂಕಿಂಗ್ ಮಾಡ್ತೀರೋ, ಕ್ರೆಡಿಟ್ ಕಾರ್ಡಿಂದ ಮಾಡ್ತಿರೋ, ಇಲ್ಲ QR ಕೋಡಿಂದ ಮಾಡ್ತೀರೋ, UPI ಇಂದ ಮಾಡ್ತೀರೋ ನೋಡೋ ನಿಮ್ಮ ಚಾಯ್ಸ್ ಇದೆ. ಅದೇ ನಾನಿಲ್ಲಿ QR ಕೋಡ್ನ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. QR ಕೋಡ್ನ ಸೆಲೆಕ್ಟ್ ಮಾಡಿಕೊಂಡು ಆರಾಮಾಗಿ ಫೋನ್ಪೇ ಹೇಗೆ ಮಾಡ್ತೀವೋ ಹಾಗೆ ಸ್ಕ್ಯಾನ್ ಮಾಡಿ ಪೇ ಮಾಡ್ತಾಯಿದ್ದೀನಿ. ಅದೇ ಯಾವುದೇ ಅಂತ ಪೇಮೆಂಟ್ ನಾನು ಮಾಡ್ತಾ ಇಲ್ಲ, ಜಸ್ಟ್ ನಿಮಗೆ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಆನ್ಲೈನಲ್ಲೇ ಪೇಮೆಂಟ್ ಮಾಡ್ಬೋದು. ಇದನ್ನ QR ಕೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಸೆಲೆಕ್ಟ್ QR ಅಂತ ಕೇಳ್ತಿದೆ. ಬೀಮ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸ್ಕ್ಯಾನರ್ ಓಪನ್ ಆಗುತ್ತೆ. ನೋಡ್ತಾ ಇರ್ಬೋದು ಸ್ಕ್ಯಾನರ್ ಓಪನ್ ಆಗಿದೆ. ಇದು ಸ್ಕ್ಯಾನ್ ಮಾಡ್ಕೊಂಡು ನೀವು ಪೇಮೆಂಟ್ನ ಕಟ್ಟಬೇಕಾಗುತ್ತೆ. ಕಟ್ಟಾದಮೇಲೆ ನೆಕ್ಸ್ಟ್ ನಿಮಗೆ ಸೇಮ್ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೋಬೋದು. ಅಂದರೆ ಅಪ್ಲಿಕೇಶನ್ ಆಗಿರೋಂಥ ಅಕ್ನಾಲೇಜ್ಮೆಂಟು ನಿಮ್ಮ ಹತ್ರ ಇರುತ್ತೆ, ಅದನ್ನು ಸೇವ್ ಮಾಡ್ಕೋಬೋದಾಗುತ್ತೆ. ನೋಡೋದಲ್ಲ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು, ಹೇಗೆ ರಿಜಿಸ್ಟ್ರೇಷನ್ ಹೇಗೆ ಮಾಡೋದು, ಯಾವ ರೀತಿ ಲಾಗಿನ್ ಆಗೋದು, ಪ್ರತಿಯೊಂದು ಡೀಟೇಲ್ ನಾನು ಇಲ್ಲಿ ತೋರಿಸಿದ್ದೀನಿ. ಯೂಸ್ ಆಯಿತು ಅಂದ್ಕೊಂಡು ಯೂಸ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋನ. ಸಿಗೋಣ ಹೊಸ ವಿಡಿಯೋದಲ್ಲಿ.